ಟಾಕ್ಸಿಕ್ ಇದು ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರ. ಸಿನಿಮಾದ ನಾಯಕನ ಪಾತ್ರದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕಾಣಿಸಿಕೊಂಡಿದ್ದಾರೆ. ಈ ಒಂದು ಸಿನಿಮಾ ಮುಂದಿನ ದಿನಮಾನಗಳಲ್ಲಿ ಬ್ರೂಟಾಲಿಟಿಗೆ ಇನ್ನೊಂದು ಅಧ್ಯಾಯ ಆಗಬಹುದು, ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಒಂದು ಟೀಸರ್ ನಲ್ಲಿ ಈ ಒಂದು ಪ್ರೇಮನ್ನ ಗಮನಿಸಿದಾಗ ನಮಗೆ ಗೊತ್ತಾಗುವುದೇನೆಂದ್ರೆ ಈ ಒಂದು ಸಿನಿಮಾದ ಕತೆ ಈ ಒಂದು ಸರ್ಕಸ್ನ ಸುತ್ತಮುತ್ತ ನಡೀತಿರಬಹುದು. ಈ ಒಂದು ಸಿನಿಮಾದಲ್ಲಿ ತುಂಬಾ ಪವರ್ಫುಲ್ ಫಿಮೇಲ್ ಕ್ಯಾರೆಕ್ಟರ್ಸ್ ಇದೆ, ಬಟ್ ಈ ಒಂದು ಟೀಸರ್ ಅಲ್ಲಿ ಯಾವುದೇ ಫಿಮೇಲ್ ಕ್ಯಾರೆಕ್ಟರ್ನ ರಿವೀಲ್ ಮಾಡಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ, ಬಟ್ ಇದೊಂದು ಸರ್ಪ್ರೈಸ್ ಕೂಡ ಆಗಿರಬಹುದು. ಇನ್ನು ಟೀಸರ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ, ಇಲ್ಲಿ ನಮ್ಮ ರಾಯನ ವಿರುದ್ಧ ಕುತಂತ್ರ ನಡೀತಿದೆ, ಸೊ ಅದಕ್ಕೆ ನೀನು ಎಲ್ಲರನ್ನ ಎದುರಾಕೊಂಡು ಬದುಕಕ್ಕಾಗಲ್ಲ, ಗಿವ್ ಅಪ್ ಮಾಡಿಬಿಡು ಅಂತ ಹೇಳ್ತಾರೆ. ಬಟ್ ಯಶ್ ಅವರು ನಾನು ಯಾವಾಗ ಇಟ್ಸ್ ಓವರ್ ಅಂತ ಹೇಳ್ತೀನೋ ಅವಾಗ ಇಟ್ಸ್ ಓವರ್, ಅಲ್ಲಿವರೆಗೂ ಇದು ನಿಲ್ಲಲ್ಲ ಅನ್ನೋ ರೀತಿ ಇತ್ತದು. ಸೊ ಇದರಿಂದ ನಮಗೆ ಗೊತ್ತಾಗೋದೇನೆಂದ್ರೆ ಟಾಕ್ಸಿಕ್ ಸಿನಿಮಾ ಯುದ್ಧಕ್ಕೆ ರೆಡಿ ಆಗಿದೆ, ಇಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ ಸಿನಿಮಾ ತಂಡ ಆಲ್ರೆಡಿ ಒಂದು ಹಿಂಟ್ ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಟೀಸರ್ ದುರಂಧರ್ ಸಿನಿಮಾಗೆ ಟಕ್ಕರ್ ಕೊಟ್ಟಿರೋ ರೀತಿ ಇದೆ. ಇನ್ನು ಸಿನಿಮಾದ ಟೀಸರ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಟಾಕ್ಸಿಕ್ ಪ್ರಪಂಚ ಹೇಗಿದೆ ಅನ್ನೋ ಒಂದು ಸಣ್ಣ ಜಲಕ್ನ ಟೀಸರ್ ಮುಖಾಂತರ ಬಿಟ್ಟಿದ್ದಾರೆ. ಈ ಒಂದು ಟೀಸರ್ ಬರೋಕ್ಕೂ ಮುಂಚೆ ಯಶ್ ಅವರು ಈ ಒಂದು ಸಿನಿಮಾದಲ್ಲಿ 2 ಶೇಡ್ಸ್ ಅಲ್ಲಿ ಕಾಣ್ತಾರೆ ಅಂತ ಗೊತ್ತಿತ್ತು, ಬಟ್ ಟೀಸರ್ ನೋಡಿದ ಮೇಲೆ 2 ಶೇಡ್ಸ್ ಅಲ್ಲ 3 ಶೇಡ್ಸ್ ಅಲ್ಲಿ ಕಾಣ್ತಾರೆ. ಫಸ್ಟ್ 2 ಶೇಡ್ಸ್ ಏನಿದೆ ಅದು ಮೊದಲೇ ರಿವೀಲ್ ಆಗಿತ್ತು. ಯಶ್ ಅವರ ಕೈ ಮೇಲಿರೋ ಆ ಒಂದು ಟ್ಯಾಟೋನ ಅಬ್ಸರ್ವ್ ಮಾಡಿದ್ರೆ ಇದು ರಾಯನ ಟ್ಯಾಟೋ. ಸೊ ಹಾಗಾಗಿ ಯಶ್ ಅವರು ಈ ಒಂದು ಸಿನಿಮಾದಲ್ಲಿ 2 ಶೇಡ್ಸ್ ಅಂದ್ರೆ ಉದ್ದನೆ ಕೂದಲಿರುವ ಯಶ್ ಅವರು ಮತ್ತು ಇಂಟ್ರೊಡ್ಯೂಸಿಂಗ್ ರಾಯ ಕ್ಯಾರೆಕ್ಟರ್ ನ ತೋರಿಸಿರೋದೇನಿದೆ ಅವೆರಡು ಕ್ಯಾರೆಕ್ಟರ್ಸ್ ಒಂದೇ ಅನ್ಸುತ್ತೆ. ಬಟ್ ಟೀಸರ್ ನ ಕೊನೆಯಲ್ಲಿ ತೋರಿಸಿರೋ ಯಶ್ ಅವರ ಯಂಗ್ ಲುಕ್ ಏನಿದೆ ಇದು ವಿಲನ್ ಅನ್ಸುತ್ತೆ. ಇವರಿಬ್ರು ಅಪ್ಪ ಮಗ ಆಗಿರ್ಬೋದು, ಬಿಕಾಸ್ ಈ ಹಿಂದೆ ಡ್ಯಾಡೀಸ್ ಹೋಮ್ ಅನ್ನೋ ಡೈಲಾಗ್ ಕೇಳಿದ್ದಾರ. ಬಟ್ ಈ ಒಂದು ಟೀಸರ್ ಅಲ್ಲಿ ಐ ಆಮ್ ಹೋಮ್ ಡ್ಯಾಡಿ, ನಾನು ಮನೇಲಿದ್ದೀನಿ ಅಪ್ಪ ಅನ್ನೋ ಡೈಲಾಗ್ ಏನಿದೆ ಅದು ರಾಯನ್ಗೆ ಹೇಳಿರೋ ರೀತಿ ಇದೆ. ಆದ್ರೆ ಇವರಿಬ್ಬರ ನಡುವಿನ ಈ ಒಂದು ಕ್ಲಾಶ್ ಟಾಕ್ಸಿಕ್ ಸಿನಿಮಾದಲ್ಲೇ ಇರಬಹುದು ಅಥವಾ ಇದು ಪೋಸ್ಟ್ ಕ್ರೆಡಿಟ್ ಸೀನ್ ಕೂಡ ಆಗಿರ್ಬೋದು. ನೋಡೋಣ, ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಇನ್ನು ಸಿನಿಮಾದ ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ ಓಕೆ ಅಂತ ಹೇಳ್ಬೋದು, ಯಾಕಂದ್ರೆ ರವಿ ಬಸೂರ್ ಅವರ ಮ್ಯೂಸಿಕ್ ಮೇಲೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಆ ಒಂದು ಎಕ್ಸ್ಪೆಕ್ಟೇಷನ್ ನ ರೀಚ್ ಆಗಿಲ್ಲ ಅಂತ ಹೇಳ್ತೀನಿ. ಇನ್ನು ಸಿನಿಮಾದ ಕ್ವಾಲಿಟಿ ಮತ್ತು ಕಲರ್ ಗ್ರೇಡಿಂಗ್ ಇರ್ಬೋದು, ಇವೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ತುಂಬಾ ರಿಚ್ ಆಗಿ ಮೂಡಿ ಬಂದಿದೆ ಅಂದ್ರೆ ತಪ್ಪಾಗಲ್ಲ. ಇನ್ನು ನಮ್ಮ ಯಶ್ ಅವರ ಬಗ್ಗೆ ಎಷ್ಟು ಹೇಳಿರೋದು ಕಮ್ಮಿನೇ. ಇವರು ದಾಡಿ ಬಿಟ್ರೆ ಹೇಗೆ ಕಾಣ್ತಾರೋ, ದಾಡಿ ತೆಗೆದ್ರೆ ಅದಕ್ಕಿಂತ ಬೆಂಕಿ ಅನ್ಬೋದು. ಸೊ ಇದಾಗಿತ್ತು ಈ ಒಂದು ಸಿನಿಮಾದ ಟೀಸರ್ನ ಬಗ್ಗೆ ನನ್ನ ಒಂದು ರಿವ್ಯೂ. ಇದೇ ಮಾರ್ಚ್ 19ಕ್ಕೆ ಈ ಒಂದು ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾವೆ. ಇನ್ನು ನೀವು ಈ ಒಂದು ಟೀಸರ್ನ ನೋಡಿದ್ರೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈ ಒಂದು ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. Thank you.